ಗ್ಯಾರಂಟಿ ಬಗ್ಗೆ ಹೇಳಿದ್ರಿ, ಸಿದ್ದರಾಮಯ್ಯ ಮೊನ್ನೆ ಜನತಾ ಮಾತಾಡ್ತಾರೆ, ಅನ್ನ ಅಕ್ಕಿ ಕೊಡೋದು ಗ್ಯಾರಂಟಿ ಒಳ್ಳೇದಲ್ಲ ಯೋಜನೆ, ಮಹಿಳೆಯರು ಫ್ರೀಯಾಗಿ. ನಾನು ಯಾವುದನ್ನು ತಪ್ಪು ಅಂತ ಹೇಳಲ್ಲ, ಯಾವುದನ್ನು ನನಗೆ ಕೊಡ್ತಿರೋ ಗ್ಯಾರಂಟಿಗಳು ತಪ್ಪು ಅಂತಲೂ ಹೇಳಲ್ಲ. ಕೊಡಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತಲೂ ಹೇಳಲ್ಲ. ದುಡ್ಡು ಈ ನಾಡಿನ ಜನ ಖಜಾನೆ ತುಂಬಿಸ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಜನ ಈ ರಾಜ್ಯದಲ್ಲಿ ಯಾವ ದುರ್ಭಿಕ್ಷೆ ಇಲ್ಲ. ಅದಕ್ಕೆ ಇಷ್ಟು ಮಜಾ ಮಾಡ್ಕೊಂಡಿರೋರು ನೀವು. ನಾನು ಈ ಗ್ಯಾರಂಟಿಗಳ ವಿಷಯದಲ್ಲಿ ಯಾವುದೇ ರೀತಿಯ ತಕರಾರಿಲ್ಲ. ಈ 5 ಗ್ಯಾರಂಟಿ ಜೊತೆಗೆ ಇನ್ನೊಂದು 5 ಗ್ಯಾರಂಟಿ ಯಾರಾದರೂ ನಿಮ್ಮ ಅದೆಂಥದ್ದು ಇಟ್ಕೊಂಡಿದ್ದೀರಲ್ಲ, ಎಲೆಕ್ಷನ್ ಸ್ಟ್ರಾಟಜಿಸ್ಟು, ಪಾರ್ಲಿಮೆಂಟ್ ಇನ್ನೊಂದು 5 ಘೋಷಣೆ ಮಾಡಿ. ಈಗ ಅಭಿನಂದಿಸ್ತೀನಿ ನಿಮಗೆ. ಇದರಲ್ಲಿ ನಂದು ಯಾವ ತಕರಾರಿಲ್ಲ. ಫ್ರೀ ಬಸ್ ಪಾಸಾ ಕೊಡಿ, ಆದರೆ ಆ ಫ್ರೀ ಬಸ್ ಪಾಸ್ನ ಎಫೆಕ್ಟ್ ಏನಾಗಿದೆ ಇದೆಲ್ಲ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲೆಲ್ಲ ನೋಡೋಣಪ್ಪ. ನಾನು ನೆನ್ನೆನ ಮೊನ್ನೆನೋ ದೇವನಹಳ್ಳಿತ ಯಾವುದೋ ಊರಲ್ಲಿ ಬಸ್ ಇಲ್ಲ ಅಂತೇಳಿ ಮಕ್ಕಳು, ಸ್ಕೂಲ್ ಮಕ್ಕಳು ನಡ್ಕೊಂಡು ಹೋಗ್ತವೆ. ಇಲ್ಲಿ ಬೆಂಗಳೂರಿಗೆ 30 ಕಿಲೋಮೀಟ್ರು. ಇದು ಎಫೆಕ್ಟು. ಫ್ರೀ ಬಸ್ ಕೊಟ್ಟಿದ್ದೀರಲ್ಲ, ಒಂದು ಕಡೆ ಫ್ರೀ ಬಸ್ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಅಂತೇಳಿ, ಶಾಲಾ ಮಕ್ಕಳು ಸೈಕಲ್ಲೂ ಕೊಡಲಿಲ್ಲ ಕಳೆದ 4 ವರ್ಷದಿಂದ. ಆ ಮಕ್ಕಳು ದಿನ ಸ್ಕೂಲ್ಗೆ ನಡ್ಕೊಂಡು ಹೋಗೋ ಪರಿಸ್ಥಿತಿ ತಂದಿಟ್ಟಿದ್ದೀರಲ್ಲಪ್ಪ, ಅವ್ರಿಗೂ ಒಂದು ಕಾರ್ಯಕ್ರಮ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಉದ್ಯೋಗ 2.5 ಲಕ್ಷ ಉದ್ಯೋಗ ಖಾಲಿ ಇಟ್ಕೊಂಡಿದ್ದೀರಿ. ದಿನಾ ಟಿ ವಿ ಪತ್ರಿಕೆ ತೆಗೆದುಬಿಟ್ರೆ ಆ ಮಂತ್ರಿಗಳು, ಇಲಾಖಾ ಮಂತ್ರಿಗಳು 15,000 ಸಿಬ್ಬಂದಿಗಳ ನೇಮಕಾತಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. 1 ವರ್ಷದಿಂದ ಬರೀ ಇದೇ ಆಗಿದೆ. 8 ತಿಂಗಳಿಂದ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಯಾವ ಡೆವಲಪ್ಮೆಂಟ್ ಇದೆ? ಎಲ್ಲಿದೆ ಡೆವಲಪ್ಮೆಂಟು? ಏನೂ ಇಲ್ಲ ಇದರಲ್ಲಿ ಬಂಡವಾಳ. ಈ ರೀತಿಯ ಸಿದ್ದರಾಮಯ್ಯನವರಿಂದ ನಾನು ಈ ರೀತಿಯ ಭಾಷಣ ಸಿದ್ಧ ಮಾಡಿಸ್ತಾರೆ ಅಂತ ನಾನಂತೂ ನಿರೀಕ್ಷೆ ಇಟ್ಟಿರಲಿಲ್ಲ. ಎಲ್ಲರಿಗಿಂತಲೂ ಅನುಭವಸ್ಥರು ಇವರು. ಸುದೀರ್ಘವಾಗಿ ರಾಜ್ಯದ ರಾಜಕಾರಣದಲ್ಲಿ ಅನುಭವ ಇರ್ತಕ್ಕಂಥ ಇಂಥ ಮುಖ್ಯಮಂತ್ರಿಯಿಂದ ಇಂಥ ಕಳಪೆ ಭಾಷಣ ಯಾರೂ ನಿರೀಕ್ಷೆ ಇಟ್ಟರೆ ಮಾಡಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಬ್ರದರ್. ಓಕೆ. ಈಗ ಈ ದೇಶದ ಇತಿಹಾಸವೇ ಬ್ರದರ್, ಪಾಂಡವರು ಕೌರವ ಯುದ್ಧ ಯಾಕಾಯಿತು? ಈ ದೇಶದ ಇತಿಹಾಸವೇ ಅದು. ಅಣ್ಣ ತಮ್ಮಂದ್ರು ಹೊಡೆದಾಟನೇ ನಡೆಯೋದು ಈ ದೇಶದ ಇತಿಹಾಸ. ಮಣ್ಣಿನ ಗುಣ, ದಾಯದ ಈ ಕಲಾ ಅದು ನಡೀತಾ ಇರ್ತದೆ. ಆದ್ದರಿಂದ ಅದಕ್ಕೇನು ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ. ಹೌದು, ಈಗಲೂ ನನ್ನ ತಮ್ಮ ಅಂತಲೇ ಹೇಳ್ತೀನಿ. ಯಾಕೆಂದ್ರೆ ನಾವೀಗ ಒಂದಾಗಿ ಕೆಲಸ ಮಾಡಲೇಬೇಕಲ್ಲ. ದಾಯದ ಕಲೆ ಇಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ದಾಯದ ಕಲೆ ಇಲ್ವಾ? ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಅದು. ಅವ್ರು ಹೇಳಿಕೆ ಕೊಟ್ಟರು, ಅದಕ್ಕೆ ನಂದೇನು ನಡೆದಿರೋ ಘಟನೆ ಹೇಳಿದ್ದಾರೆ. ಕಳೆದ ಚುನಾವಣೆ ಏನಾಯಿತು, ಮುಂದೇನಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿಂದು ಭವಿಷ್ಯನೂ ಹೇಳಿದ್ದಾರೆ ಅವರು, ಏನಾಗುತ್ತೆ ಅಂತೇಳಿ. ಆ ಭವಿಷ್ಯನೂ ನೋಡೋಣ. ಅಲ್ಲ, ಸೌಂಡ್ ಮಾಡಿಸ್ತಾ ಇದ್ದೀರಿ, ಅವ್ರು ಸೌಂಡ್ ಮಾಡ್ತಿಲ್ಲ, ಸೌಂಡ್ ಮಾಡಿಸ್ತಾ ಇದ್ದೀರಿ. ಇದು ಕಳೆದ 7-8 ತಿಂಗಳಿಂದ ನಡೀತಾನೆ ಇದೆ ಅಲ್ವೇ? 7-8 ತಿಂಗಳಿಂದ ನಡೀತಾನೆ ಇದೆ. ಇಲ್ಲಿ ಪ್ರಶ್ನೆ, ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಗುಮ್ಮ ಬಿಟ್ಕೊಂಡು ಅವರೇನೋ ಇದರಿಂದ ಏನೋ ಸಾಧನೆ ಮಾಡಬೇಕು ಅಂತ ಅವ್ರ ತಲೆ ಒಳಗೆ ಇಟ್ಕೊಂಡವ್ರೆ. ಅದು ಯಾವುದೂ ಆಗೋದಿಲ್ಲ. ಎಷ್ಟು ಜನ ಹೇಳ್ಕೊಂಡು ಹೋದ್ರು, ಏನೋ ಅಷ್ಟು ಜನ ಕ್ಯೂ ನಿಂತವ್ರೆ, ಇಷ್ಟು ಜನ ಕ್ಯೂ ನಿಂತವ್ರೆ ಅಂತ ಸರ್ಕಾರ ರಚನೆ ಮಾಡಿದ ದಿವಸದಲ್ಲಿ ಹೇಳ್ಕೊಂಬಂದ್ರಲ್ವಾ? ಎಷ್ಟೆಷ್ಟು ಜನ ಕ್ಯೂ ನಿಂತ್ಕೊಂಡವ್ರಿಗೆ ಹೋಗಿ ಅಲ್ಲಿ. ಕಾಂಗ್ರೆಸ್ನಲ್ಲೇ ಊರಿಗೆ ಹೋಗಿ ಜನಕ್ಕೆ ಮುಖ ಹೆಂಗೆ ತೋರಿಸದಪ್ಪ ಅಂತ ಶಾಸಕರುಗಳು ಅಲ್ಲಿ ಗೆದ್ದರೀಗ ಪಾಪ ಅವ್ರು ಯೋಚನೆ ಮಾಡ್ತಾ ಕೂತವ್ರೆ. ಈಗ ಅಲ್ಲ, ಅಸೆಂಬ್ಲಿಲಿ ಮಾತಾಡೋಣ. ಅದರಿಂದ ಮಂಜಣ್ಣ ಅವ್ರಿಗೂ ಪಬ್ಲಿಸಿಟಿ ಕೊಡ್ತಾ ಇದ್ದೀರಿ, ಕೊಡಲಿ. ವೆಂಕಟೇಶ್ವರ ರೆಡ್ಡಿ ಅವ್ರಿಗೂ ಪಬ್ಲಿಸಿಟಿ ಕೊಡ್ತಾ ಇದ್ದೀರಿ, ಕೊಡಿ. ಹಂಗಾದ್ರೂ ಓಲಿ ಪಬ್ಲಿಸಿಟಿ ಸಿಗಲಿ.
ನನ್ನ ಕೇಳಿ ಇವ್ರು ಮೀಡಿಯಾ ಮುಂದೆ ಕೇಳಿ ಯಾವ ಕನಸು ಹೇಳಿ ಅಂತ ಹೇಳಿದ್ನಲ್ಲ, ನಮ್ಮ ಊಟ ಕನಸು ಅಂತ ಕೇಳಿದ್ನಲ್ಲ, ಹೇಳ್ಬೇಕು ನನಗೆ. ದೆಹಲಿಗೆ ಯಾವಾಗ ಹೋಗ್ತಿದ್ದೆ? ಚುನಾವಣೆ ಹತ್ರ ಹೋಗೋಣ ಬ್ರದರ್, ಏನದು ಬಂದ್ರು ಕೂಡ ನಾವು ಹೋಗಿಲ್ಲ. ಇಲ್ಲ, ನನಗೆ ನಾನು ನಿನ್ನೆ ಅವರಿಗೆ ಮೆಸೇಜ್ ಕೊಟ್ಟಿದ್ದೆ ಬರಲಿಕ್ಕಾಗಲ್ಲ ಅಂತೇಳಿ. ನಿನ್ನೆ ನಾನು ಮೆಸೇಜ್ ಕೊಟ್ಟೆ, ನನಗೆ ಸ್ವಲ್ಪ ಬೇರೆ ಸಮಸ್ಯೆಗಳಿತ್ತು, ಅದರಿಂದ ಹೋಗಲಿಲ್ಲ ಅಷ್ಟೇ. ಇದರಲ್ಲಿ ನೆನ್ನೆ ಹೋಗದೇ ಇರೋದಕ್ಕೆ ಏನು ತಪ್ಪ ಅರ್ಥ ಕಲ್ಪಿಸ್ಬೇಕಾಗಿಲ್ಲ. ಎಲ್ಲ ಸುಗಮವಾಗಿ ಸೀಟ್ ಹೊಂದಾಣಿಕೆ ಇರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ 28ರ ಗುರಿ ಏನಿದೆ ಅದು ಮುಟ್ತಕ್ಕಂಥದ್ರಲ್ಲಿ ಯಾವ ಸಂಶಯ ಇಲ್ಲ, ಆ ಗುರಿ ಮುಟ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.